ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಡೆಸಿ ಜಾನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಾ ಇದೆ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ತಾನೇ ಇವರು ಮಂಡ್ಯ ನೈಟ್ ರಲ್ಲಿ ತಮ್ಮ ಡೆಬ್ಯೂನ ಮಾಡಿದ್ರು. ಟ್ರಿಪಲ್ ಎಚ್ ಇವ್ರ ಬಗ್ಗೆ ಸಪರೇಟ್ ಆಗಿ ಒಂದು ಟ್ವೀಟ್ ನ ಮಾಡಿ ಡಬ್ಲ್ಯೂ ಫ್ಯೂಚರ್ ಅಂತಾನೂ ಕೂಡ ಹೇಳಿದ್ರು. ಅಂಡ್ ಸಡನ್ ಆಗಿ ಡಬ್ಲ್ಯೂ ರಾಸ್ಟರ್ ಇಂದ ಒಡೆಸಿ ಜಾನ್ಸ್ ಅವರು ರಿಮೂವ್ ಆಗ್ತಾರೆ. ಲಿಟ್ರಲಿ ಯಾಕೆ ರಿಮೂವ್ ಆದ್ರು, ಇದೇನಾದ್ರೂ ವೆಬ್ಸೈಟ್ ಇಂದ ಗ್ಲಿಚ್ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಈಗ ಅಪ್ಡೇಟ್ ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ನಮ್ಮ ಒಡೆಸಿ ಜಾನ್ಸ್ ಅವ್ರನ್ನ ಫೈರ್ಡ್ ಮಾಡಿದ್ದಾರೆ. ಸೊ ಇನ್ಮುಂದೆ ನಮಗೆ ಡಬ್ಲ್ಯೂ ಅಲ್ಲಿ ಒಡೆಸಿ ಜಾನ್ಸ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ. ಯಾಕೆ ಸಡನ್ ಆಗಿ ಈ ರೀತಿ ಡಿಸಿಷನ್ ತಗೊಂಡ್ರು ಡಬ್ಲ್ಯೂ ಅವರು ಅಂತ ನೀವೇನಾದ್ರೂ ಕೇಳಿದ್ರೆ, ರೀಸೆಂಟ್ ಆಗಿ ಒಡೆಸಿ ಜಾನ್ಸ್ ಅವರ ಮೇಲೆ ಡೊಮೆಸ್ಟಿಕ್ ಅಬ್ಯೂಸ್ ಅಲಿಗೇಷನ್ಸ್ ಗಳು ಬಿದ್ದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನೋ ಒಂದು ಅವರು ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ಅಲಿಗೇಷನ್ಸ್ ಗಳು ಬಿದ್ದಿದೆ. ಅಂಡ್ ಆ ವಿಚಾರ ಡಬ್ಲ್ಯೂಗೆ ಗೊತ್ತಾಗಿ ಡಬ್ಲ್ಯೂ ಅವರು ಒಡೆಸಿ ಜಾನ್ಸ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ, ಫೈರ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಕಂಪನಿಯ ಓನರ್ ವಿನ್ಸ್ ಮಿಕ್ ಮ್ಯಾನ್ ಬಿಟ್ಟಿಲ್ಲ, ಇನ್ನ ಒಡೆಸಿ ಜಾನ್ಸ್ ಅವ್ರನ್ನ ಬಿಡ್ತಾರ, ನಿನ್ನೆ ಮೊನ್ನೆ ಬಂದಂತವ್ರು. ಸೊ ಇವ್ರನ್ನ ಡಬ್ಲ್ಯೂ ಅವರು ಈಗ ಫೈರ್ಡ್ ಮಾಡಿದ್ದಾರೆ. ಒಡೆಸಿ ಜಾನ್ಸ್ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ಯಾವುದೇ ರೀತಿಯ ಚಾರ್ಜಸ್ ಗಳು ಹಾಕಿಲ್ಲ. ಬಟ್ ಡೊಮೆಸ್ಟಿಕ್ ಅಬ್ಯೂಸ್ ನ ಅಲಿಗೇಷನ್ಸ್ ಗಳು ಅವ್ರ ಮೇಲೆ ಇದೆ. ಅದಕ್ಕೋಸ್ಕರ ಡಬ್ಲ್ಯೂ ಕಂಪನಿಯಿಂದ ನಮ್ಮ ಒಡೆಸಿ ಜಾನ್ಸ್ ಅವರು ಫೈರ್ಡ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಿಎಂ ಪಂಕ್ ಹಾಗೆ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡ್ಯ ನೈಟ್ ರಲ್ಲಿ ಬಂದು ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಬಟ್ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಅಟ್ಯಾಕ್ ಮಾಡಿರೋದ್ರಿಂದ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಸಿಎಂ ಪಂಕ್ ಅವರು ಮೊದಲು ಮ್ಯಾಚ್ ಆಡಿ ಅದಾದ್ಮೇಲೆ ಗಂತರ್ ಅವರಿಗೆ ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗಂತರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ. ಸೊ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಮಂಡ್ಯ ನೈಟ್ ರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಬಂದು ಗಂತರ್ ಅವರಿಗೆ ಚಾಲೆಂಜ್ ಮಾಡಿದ್ರು. ಆ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ನಾನು ಡ್ರೂ ಮ್ಯಾಕೆಂಟೈರ್ ಅನ್ನೋ ನೇಮ್ ಬದಲು ಸಿಎಂ ಪಂಕ್ ಅಂತಾನೆ ಬಳಸಿದ್ದೆ. ಸೊ ಅದಕ್ಕೆ ಕಮೆಂಟ್ ಸೆಕ್ಷನ್ಗಳು ಜಾಸ್ತಿ ಬಂದಿತ್ತು. ಸೊ ಸಾರಿನ ಕೇಳ್ತೀನಿ, ಫ್ಲೋ ಅಲ್ಲಿ ಹೇಳ್ತಾ ಇರ್ತೀನಲ್ಲ, ಆಗಾಗ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ. ಸೊ ಈಗ ಗಾಯ್ಸ್ ನಮ್ಮ ಸಿಎಂ ಪಂಕ್ ಹಾಗೆ ಗಂತರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ LNSL ಮ್ಯಾಚ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲ್ಸಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಎಲ್ಲಾ ಸ್ಟೋರಿನೂ ಕೂಡ ಫಿನಿಶ್ ಮಾಡಿ ಗಂತರ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗೆಲ್ಬಹುದು. ಅಂಡ್ ಸೆತ್ ರೋಲಿನ್ಸ್ ಅವರು ಬರ್ಬೋದು. ಅಂಡ್ ಹಿಂಗೆ ರಸಲ್ ಮೇನಿಯಾದಲ್ಲಿ ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗಬಹುದು. ಅದೆಲ್ಲ ಫ್ಯೂಚರ್ ಗೆ ನೋಡ್ಕೋಣ. ಸದ್ಯಕ್ಕೆ ಸರ್ವೈವರ್ ಸೀರೀಸ್ ಅಲ್ಲಿ ಗಂತರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಬಗ್ಗೆ. ಮಂಡ್ಯ ನೈಟ್ ರಲ್ಲಿ ನೀವು ಗಮನಿಸಿದ್ರೆ ರೆಸ್ಲರ್ಸ್ ಗಳು ಪ್ರೋಮೋನ ಕಟ್ ಮಾಡಬೇಕಾದ್ರೆ ನಮಗೆ ಸಬ್ ಟೈಟಲ್ಸ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇತ್ತು. ಅಂದ್ರೆ ಟಿವಿಯಲ್ಲಿ ಸಬ್ ಟೈಟಲ್ಸ್ ನೋಡೋದಿಕ್ಕೆ ಸಿಗ್ತಿರ್ಲಿಲ್ಲ. ಆ ಎರೆನಾದಲ್ಲಿ ಮೇಲ್ಗಡೆ ಮಂಡ್ಯ ನೈಟ್ ರೋ ಅಂತ ಬರ್ದಿರ್ತಾರಲ್ಲ ಡಬ್ಲ್ಯೂ ಅವರು, ಚಿಕ್ಕದಾಗಿ ಮಂಡ್ಯ ನೈಟ್ ರೋ ಅಂತ ಬ್ಲಿಂಕ್ ಆಗಿ ಹೋಗ್ತಾ ಇರುತ್ತಲ್ಲ, ಆ ಒಂದು ಜಾಗದಲ್ಲಿ ಪ್ರೋಮೋ ಕಟ್ ಮಾಡಬೇಕಾದ್ರೆ ಆ ಪ್ರೋಮೋಸ್ ಗಳ ಲೈನ್ಸ್ ನ ಡಬ್ಲ್ಯೂ ಅವರು ಅಲ್ಲಿ ಆಗ್ತಾ ಇದ್ರು. ನಾನು ಇಲ್ಲಿ ಫೋಟೋಸ್ ಗಳಲ್ಲಿ ಆಗ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಸಬ್ ಟೈಟಲ್ ರೀತಿ ಆ ಪ್ರೋಮೋಸ್ ಗಳ ಲೈನ್ಸ್ ಗಳು ನಮಗೆ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಅಂತ. ಸೊ ಡಬ್ಲ್ಯೂ ನ ನೋಡೋದಿಕ್ಕೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಗಳು ಬರ್ತಾರೆ. ಆ ಫ್ಯಾನ್ಸ್ ಗಳಲ್ಲಿ ಸ್ವಲ್ಪ ಜನಕ್ಕೆ ಕಿವಿ ಕೇಳಿಸೋದಿಲ್ಲ. ಸೊ ಅವ್ರಿಗೋಸ್ಕರ ಅವರಿಗೆ ಹೆಲ್ಪ್ ಆಗಲಿ ಅಂತ ಡಬ್ಲ್ಯೂ ಅವರು ಮಂಡ್ಯ ನೈಟ್ ರೋ ಇಂದ ಈ ಒಂದು ಹೊಸ ಪ್ರೊಡಕ್ಷನ್ ನ ಪ್ರಾರಂಭ ಮಾಡಿದ್ದಾರೆ. ನಿಜವಾಗ್ಲೂ ಒಳ್ಳೆ ವಿಚಾರ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅಲ್ಲಿ ಮ್ಯಾಚಸ್ ಗಳಿಗಿಂತ ಜಾಸ್ತಿ ಪ್ರೋಮೋಸ್ ಗಳು ಹಾಗೆ ಸ್ಟೋರಿ ಲೈನ್ ಬಗ್ಗೆನೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ನ ತೋರಿಸ್ತಾ ಇರ್ತಾರೆ. ಸೊ ಕಿವಿ ಕೇಳಿಸ್ತಾ ಇರೋರು ಆ ಲೈನ್ಸ್ ಗಳನ್ನ ನೋಡಿ, ಓಕೆ ಈ ಸೂಪರ್ ಸ್ಟಾರ್ ಈ ವ್ಯಕ್ತಿಗೆ ಈ ರೀತಿ ಲೈನ್ಸ್ ನ ಹೇಳ್ತಾ ಇದ್ದಾರೆ, ಈ ರೀತಿ ಸ್ಟೋರಿ ಮುಂದುವರಿತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಡಬ್ಲ್ಯೂ ಅವರು ಈ ರೀತಿ ಡಿಸಿಷನ್ ತಗೊಂಡಿದ್ದಾರೆ. ಅಂಡ್ ಅದನ್ನ ನೋಡಿ ನನಗೂ ಕೂಡ ಖುಷಿ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಾಲಿಡ್ ಫ್ಲೇಯರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಶಾಲಿಡ್ ಫ್ಲೇಯರ್ ಅವರು ತಮ್ಮ ರಿಟರ್ನ್ ಗೆ ಸಿಕ್ಕಾಪತ್ತೆ ಟ್ರೈನಿಂಗ್ ನ ನಡೆಸ್ತಾ ಇದ್ದಾರೆ. ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಶಾಲಿಡ್ ಫ್ಲೇಯರ್ ಅವರು ರಿಟರ್ನ್ ಆದ್ರೆ ಯಾವ ರೀತಿ ರಿಟರ್ನ್ ಆಗಬಹುದು ಅಂತ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಎಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಶಾಲಿಡ್ ಫ್ಲೇಯರ್ ಅವರು ರಿಟರ್ನ್ ಆದ್ಮೇಲೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಡಬ್ಲ್ಯೂ ಅವರು ಶಾಲಿಡ್ ಫ್ಲೇಯರ್ ಅವರು ರಿಟರ್ನ್ ಆದ ಕೂಡಲೇ ನಾಯಾ ಜಾಕ್ಸ್ ಹಾಗೆ ಶಾಲಿಡ್ ಫ್ಲೇಯರ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾರಂತೆ. ಅಂಡ್ ಈ ಒಂದು ಫ್ಯೂಡ್ ಅಲ್ಲಿ ನಮಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮನಿ ಇನ್ ದ ಬ್ಯಾಂಕ್ ಆಂಗಲ್ ಕೂಡ ನೋಡೋದಿಕ್ಕೆ ಸಿಕ್ಕಿ, ನಾಯಾ ಜಾಕ್ಸ್ ಅವರ ಜೊತೆ ಶಾಲಿಡ್ ಫ್ಲೇಯರ್ ಅವರು ಫ್ಯೂಡ್ ಮಾಡ್ತಾ ಡಬ್ಲ್ಯೂ ಅವರು ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾಲಿಡ್ ಫ್ಲೇಯರ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಗೈಸ್, ಈ ಅಪ್ಡೇಟ್ ಪ್ರಕಾರ ನಾವು ಗಮನಿಸೋದಾದ್ರೆ ನಮ್ಮ ಶಾಲಿಡ್ ಫ್ಲೇಯರ್
ಫೇರ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ರಿಟರ್ನ್ ಆದ್ಮೇಲೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರಿಟರ್ನ್ ಆದ ಕೂಡಲೇ ಅವರು ನಾಯಾ ಜಾಕ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫೇರ್ ಅವರ ನಡುವೆ ಕೂಡ ಒಂದು ಫ್ಯೂಡ್ ನ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಇದಕ್ಕಿಂತ ಮುಂಚೆ ನಮ್ಮ ನಾಯಾ ಜಾಕ್ಸ್ ಅವರು ಬೇಲಿ ಅವರ ಜೊತೆ ಒಂದು ಫ್ಯೂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಇನ್ನು ಕೂಡ ಒಂದು ತಿಂಗಳು ನಾವು ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಶಾರ್ಲೆಟ್ ಫೇರ್ ಅವರ ರಿಟರ್ನ್ ಗೆ. ಬಂದ್ ಕೂಡಲೇ ಅವರು ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಫ್ಯೂಡ್ ಒಳಗಡೆ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಿಮ್ಮಿ ಊಸೋ ಅವರ ರಿಟರ್ನ್ ಬಗ್ಗೆ. ಎಲ್ಲರೂ ಕೂಡ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಜಿಮ್ಮಿ ಊಸೋ ಅವರು ರಿಟರ್ನ್ ಆದಾಗ ಮಾತ್ರ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಚಿಯರ್ಸ್ ನ ನಮ್ಮ ಜಿಮ್ಮಿ ಊಸೋ ಅವರಿಗೆ ಮಾಡ್ತಾರೆ. ಅಂಡ್ ಈಗ ಗೈಸ್ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ. ನಮ್ಮ ಜಿಮ್ಮಿ ಊಸೋ ಅವರು ಯಾವಾಗ ಯಾವ ರೀತಿ ರಿಟರ್ನ್ ಆಗಬಹುದು ಅಂತ ನಿಮ್ಗೆ ಗೊತ್ತಿರಬಹುದು. ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇಲ್ಲ. ಬದಲಿಗೆ ಅದಕ್ಕಿಂತ ಮುಂಚೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅದೆಲ್ಲದೂ ಕೂಡ ನಮಗೆ ಈ ಶನಿವಾರ ಸ್ಮ್ಯಾಕ್ ಡೌನ್ ನಲ್ಲಿ ಕನ್ಫರ್ಮ್ ಆಗುತ್ತೆ. ಅಂಡ್ ನನ್ನ ಪ್ರಕಾರ ಗೈಸ್ ಮುಂದಿನ ಶನಿವಾರ ಸ್ಮ್ಯಾಕ್ ಡೌನ್ ಇದೆಯಲ್ಲ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ಹೋಗ್ತಾ ಇರೋದ್ರಿಂದ ಡಬ್ಲ್ಯೂ ಅವರು ಆ ಒಂದು ಸ್ಮ್ಯಾಕ್ ಡೌನ್ ನ ತುಂಬಾ ದೊಡ್ಡದಾಗಿ ಬುಕ್ ಕೂಡ ಮಾಡ್ತಾರೆ. ಅಂಡ್ ಅಲ್ಲಿ ಆ ಒಂದು ಮ್ಯಾಚ್ ಆಗಬೇಕಾದ್ರೆ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಯಾವ ರೀತಿ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ಸಿಮಿಲರ್ ವೇ ಅಟ್ಯಾಕ್ ನ ಮಾಡಬಹುದು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಸ್ಮ್ಯಾಕ್ ಡೌನ್ ನಲ್ಲಿ ರೋಮನ್ ರೈನ್ಸ್ ಅವರು ರಿಟರ್ನ್ ಆದ್ರೆ ಜಿಮ್ಮಿ ಊಸೋ ಅವರು ಕೂಡ ಒಂದು ಸ್ಪೆಷಲ್ ಸ್ಪಾಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಈ ರೀತಿ ನಮಗೆ ನೋಡೋದಕ್ಕೆ ಸಿಗಬಹುದು. ಆ ಒಂದು ಮ್ಯಾಚ್ ನಡಿಬೇಕಾದ್ರೆ ಮೊದಲು ನಮ್ಮ ಜಿಮ್ಮಿ ಊಸೋ ಅವರು ಬಂದು ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ಬೋದು. ಅಂಡ್ ಇಡೀ ಬ್ಲಡ್ ಲೈನ್ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿ ಅವರು ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ರಕ್ಷಣೆ ಮಾಡಬಹುದು. ಗೈಸ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಕಾದ್ ನೋಡೋಣ ಗೈಸ್. ಇನ್ನು 2 ದಿನ ಆದ್ಮೇಲೆ ಸ್ಮ್ಯಾಕ್ ಡೌನ್ ಬರುತ್ತೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಫಿಕ್ಸ್ ಮಾಡಿ ಮುಂದಿನ ವಾರ ಸ್ಮ್ಯಾಕ್ ಡೌನ್ ಗೆ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಮ್ಯಾಚ್ ಏನಾದ್ರೂ ಬುಕ್ ಮಾಡಿದ್ರೆ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸುತ್ತೆ. ನಿಮ್ಗೆ ಅನ್ಸುತ್ತೆ ನಮ್ಮ ಜಿಮ್ಮಿ ಊಸೋ ಅವರು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ಬರ್ತಾರೋ ಅಥವಾ ರೋಮನ್ ರೈನ್ಸ್ ಬರ್ತಾರೋ, ಇವರಿಬ್ರು ಕೂಡ ಬರ್ತಾರೋ, ಇಬ್ಬರಲ್ಲಿ ಒಬ್ರು ಕೂಡ ಬರ್ತಾರೋ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಶೀತ ಆಗಿದೆ, ಸ್ವಲ್ಪ ಕ್ಷಮಿಸಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.